ಓಕೆ. ಇದೆಲ್ಲ ಒಂದ್ ಕಡೆ ಆಯ್ತು ಕ್ಷೇತ್ರದ್ದು. ಆದ್ರೆ ವೋಟಿಂಗ್ ಮಾಡಿ ಮಾಡಿ ಅಂತ ನಾವು ಹೇಳ್ತೀವಿ ಹರೀಶ್. ಪಾಪ ಹೋಗ್ಬೇಕು ಅಂತ ಹೇಳಿ ಹೋದವ್ರ ಕತೆ ಏನಾಯ್ತು ಅಂದ್ರೆ ರೈಲ್ ಸರಿಯಾಗಿ ಸಮಯಕ್ಕೆ ಬರಲಿಲ್ಲ. ಯಶವಂತಪುರದಿಂದ ಹೊರಡ್ಬೇಕಾಗಿತ್ತು. ಆದ್ರೆ 3.5 ಗಂಟೆಗಳ ಕಾಲ ಪರದಾಡುವಂತಹ ಸ್ಥಿತಿ ಇವತ್ತು ನಡೆದೋಗಿದೆ. ಎರಡನೇ ಹಂತದ ಮತದಾನ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸಾವಿರಾರು ಮತದಾರರು ಉತ್ತರ ಕರ್ನಾಟಕಕ್ಕೆ ಹೊರಟಿದ್ರು. ಆದ್ರೆ ಯಶವಂತಪುರದಿಂದ 11 ಗಂಟೆಗೆ ಬೆಳಗಾವಿಗೆ ಹೊರಡಬೇಕಿದ್ದಂತ ರೈಲು ರಾತ್ರಿ 2 ಗಂಟೆ 15 ನಿಮಿಷಕ್ಕೆ ಬಂತಂತೆ. ಇದರಿಂದ ಕೆರಳಿದಂತ ಪ್ರಯಾಣಿಕರು ಸಿಬ್ಬಂದಿ ಜೊತೆ ವಾಗ್ವಾದ ಕೇಳಿದ್ರು. ಅಲ್ಲದೆ ಬಿಜೆಪಿ ಮತಗಳನ್ನ ತಪ್ಪಿಸಲು ಇಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಓಕೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿನೇ ಇರೋದಲ್ವಾ, ಅದೇಂಗೆ ಬೇರೆದವ್ರಿಗೆ ತಪ್ಪಿಸ್ತಾರೆ ಗೊತ್ತಿಲ್ಲ. ಒಂದು ಆರೋಪ ಇರುತ್ತೆ. ರೈಲು ಒಂದೊಂದ್ಸಲ ಹೆಂಗಾಗುತ್ತೆ ಗೊತ್ತಾ ಹರೀಶ್, 5 ಗಂಟೆ ಲೇಟ್ ಆಗಿ ಬರುತ್ತೆ, 3 ಗಂಟೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸಂಜೆ 7 ಗಂಟೆ ತನಕ ಇದೆ, ಆರಾಮಾಗಿ ಹೋಗ್ಬೋದು. ಓಕೆ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದಿಷ್ಟು ವಾಕ್ ಥ್ರೂ ಅನ್ನ ಮಾಡಿದ್ದಾರೆ. ಹೇಗಿದೆ, ಏನಾಯ್ತು ಅಂತ ತೋರಿಸಿದ್ದಾರೆ ನೋಡಿ. ಉತ್ತರ ಕರ್ನಾಟಕದ ಮಂದಿ ಉತ್ತರ ಕರ್ನಾಟಕ ಹೋಗೋದಕ್ಕೆ ಇವತ್ತು ರಾತ್ರಿ 11 ಗಂಟೆಗೆ ಯಶವಂತಪುರದಿಂದ ಟ್ರೈನ್ ಬುಕ್ ಮಾಡಿದ್ರು. ಆ ಟ್ರೈನ್ ಬಂದಿಲ್ಲ ಅಂತ ಸಾವಿರಾರು ಜನ ಯಶವಂತಪುರದಲ್ಲಿ ಧರಣಿ ಮಾಡ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದು. ಯಶವಂತಪುರದಲ್ಲಿ 11 ಗಂಟೆಗೆ ಟ್ರೈನ್ ಬರಬೇಕಾಗಿತ್ತು, ಬೆಳಗಾವಿ ಎಕ್ಸ್ಪ್ರೆಸ್. ಇದು ಸ್ಪೆಷಲ್ ಟ್ರೈನು. ಈ ಟ್ರೈನ್ 11 ಗಂಟೆಗೆ ಬರಬೇಕಾಗಿತ್ತು, 2 ಗಂಟೆ ಆದರೂ ಟ್ರೈನ್ ಬಂದಿಲ್ಲ ಅಂತ ಪ್ರಯಾಣಿಕರು ಆಕ್ಷೇಪ ವ್ಯಕ್ತಪಡಿಸಿರೋದು. ಯಾವ ಕಾರಣಕ್ಕಂತ ಇಲ್ಲಿನ ಸಿಬ್ಬಂದಿಗಳನ್ನ ಕೇಳ್ತಾರೆ, ಯಾವ ಸಿಬ್ಬಂದಿಗಳು ಸಹ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡ್ತಿಲ್ಲ. ಮುಂಗಡವಾಗಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಸಹ ಇವತ್ತು ಬರಬೇಕಾಗಿದ್ದಂಥ 11 ಗಂಟೆಗೆ ಟ್ರೈನ್ ಏನಿತ್ತು ಬೆಳಗಾವಿ ಎಕ್ಸ್ಪ್ರೆಸ್, ಆ ಟ್ರೈನ್ ಬಂದಿಲ್ಲ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿರುವಂಥದ್ದು. ಕಾರಣ ಇಷ್ಟೇ, ನಾಳೆ ಮತದಾನ ಮಾಡಬೇಕು, ಮತದಾನ ಮಾಡೋದಕ್ಕೋಸ್ಕರ ನಾವು ಊರಿಗೆ ಹೊರಟಿದ್ವಿ, ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಅಂತ. ಈಗ ಕೆಲವು ಪ್ರಯಾಣಿಕರು ಅವ್ರನ್ನ ಕೇಳೋಣ, ಸರ್ ನಾಳೆ ಎಲೆಕ್ಷನ್ ಇದೆ, ಆ ಕಾರಣಕ್ಕೆ ಊರಿಗೆ ಹೊರಟಿದ್ದ, ಎಷ್ಟು ಗಂಟೆಗೆ ಬಂದಿದ್ರಿ, ಏನಾಯ್ತು ಸಮಸ್ಯೆ? 9 ಗಂಟೆ ಟ್ರೈನ್ ಹೇಳಿದ್ರು, ಸ್ಪೆಷಲ್ ಟ್ರೈನ್ ಅಂತ ಅಂದು 375 ರೂಪಾಯಿ ತೊಗೊಂಡಿದ್ದಾರೆ ಒಬ್ಬೊಬ್ಬರ ಕಡೆ. ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ತೆಗಿಸಿದ ಮೇಲೆ 11 ಗಂಟೆ ಹೇಳಿದ್ರು, ಆಮೇಲೆ 11:15 ಹೇಳಿದ್ರು, ಆಮೇಲೆ 12:15, ಆಮೇಲೆ 1:15, 2 ಕೊಟ್ಟಿದ್ದಾರೆ. ಇನ್ನೂವರೆಗೂ ಯಾವ ಟ್ರೈನು ಬಂದಿಲ್ಲ. ನಾವು ಹೋಗ್ತಾ ಇರೋದೇ ಮೋದಿಗೆ ಓಟ್ ಹಾಕಕ್ಕೆ. ಅದು ಟ್ರೈನ್ ಬರಲೇಬೇಕು. ಏನ್ ಮಾಡೋದು ಏನ್ ಬಿಡೋದು ಗೊತ್ತಿಲ್ಲ. ಬೆಳಗಾವಿಗೆ ಎಷ್ಟು ಅವರ್ ಜರ್ನಿ ಆಗುತ್ತೆ, ಎಷ್ಟು ಗಂಟೆಗೆ ರೀಚ್ ಆಗ್ತೀರಾ? ಸುಮಾರು 10 ಅವರ್ ಜರ್ನಿ ಆಗುತ್ತೆ, 10-11 ಅವರ್ ಜರ್ನಿ ಆಗುತ್ತೆ ಸರ್. ಸುಮಾರು 10-11 ಅವರ್ ಜರ್ನಿ ಆಗುತ್ತೆ. ನಾವು ಅಲ್ಲಿಂದ ಹಳ್ಳಿಗಳಿಗೆ ಹೋಗ್ಬೇಕಲ್ಲ, ಹಳ್ಳಿಗಳಿಗೆ ಹೋಗೋದ್ರಿಂದ ಕಾರಣದಿಂದ ಇವರು ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಇದು. ಈಗ ಬೇರೆ ಬೇರೆ ಟ್ರೈನ್ಗಳು ಇದೊಂದೇ ಟ್ರೈನಿಗೆ ಸಮಸ್ಯೆ ಆಗಿರೋದು, ಬೇರೆ ಇದೊಂದೇ ಟ್ರೈನಿಗೆ ಸಮಸ್ಯೆ ಆಗಿರೋದು. ಸ್ಪೆಷಲ್ ಟ್ರೈನ್ ಅಂತ ಈ ತರ ಮಾಡಿದ್ರು. ಫುಲ್ ರಶ್ ಇತ್ತು. ರಾಣಿ ಚೆನ್ನಮ್ಮ ಟ್ರೈನು ಫುಲ್ ರಶ್ ಇತ್ತು. ಏನು ಬಸ್ ನಲ್ಲಿ ಹೆಂಗ್ ಜನ ಕೂತಲ್ಲ ಆ ಟೈಪ್ ಬಾಗಿಲು ಜೋತ್ ಬಿಟ್ಕೊಂಡ್ರು. ಆಮೇಲೆ ಈ ಟ್ರೈನ್ ಬಂದತ್ತಂದ್ರೆ ಈ ಎಲ್ಲರೂ ಆ ಟ್ರೈನ್ ಬಿಟ್ಟು ಈ ಟ್ರೈನ್ ನಿಂತರು. ಇಷ್ಟೆಲ್ಲ ಕಾರಣ ಆಗಿದ್ದು. 2 ಗಂಟೆ ಅಂದ್ರು ಇನ್ನೂ ಟ್ರೈನ್ ಬರ್ತಾ ಇಲ್ಲ. ನಾಳೆ ಮತದಾನ ಮಾಡಬೇಕು. ಧಾರವಾಡ, ಹುಬ್ಳಿ, ಬೆಳಗಾವಿ ಎಲ್ಲ ಹೋಗ್ಬೇಕು. ಮುಂದೆ ಬೆಳಗಾವಿಯಿಂದ ಮುಂದೆ ಹೋಗೋರಿದ್ದಾರೆ, ಧಾರವಾಡದಿಂದ ಮುಂದೆ ಹೋಗೋರು. ಸ್ಪೆಷಲ್ ಟ್ರೈನ್ ಅಂತ ಬಿಟ್ರೆ, ಒಂದ್ ವಾರದಿಂದ ಸ್ಪೆಷಲ್ ಟ್ರೈನ್ ಅಂತ ಬಿಟ್ರೆ ಇವ್ರು ಮಾಡ್ಲಿಕ್ಕೇನು ಅನುಕೂಲ ಮಾಡ್ಲಿಕ್ಕೇನು? ಒಂದಿನ ಬಂದು ಈಗ ಅರ್ಧ ಗಂಟೆ ಏನ್ ಹೇಳ್ತಿದ್ದಾರೆ ಸರ್, ಆಗಿಂದ ಧರಣಿ ಮಾಡ್ತಿದ್ದೀರಾ? 10 ನಿಮಿಷ ಬರ್ತಾ, 5 ನಿಮಿಷ ಬರ್ತಾ, ಅರ್ಧ ಗಂಟೆ ಬರ್ತೆ ಅಂತ ಹೇಳಿ 10 ಗಂಟೆ 11 ಗಂಟೆ ಬರೋ ಟ್ರೈನಿಗೆ 1:15 ಆದ್ರೂ 1:45 ಆದ್ರೂ ಈಗ 2 ಗಂಟೆ ಏನಾಗ್ತಿದ್ದಾರೆ. ಈಗ 2 ಗಂಟೆ ಆಗಕ್ ಬಂತು. ಟ್ರೈನ್ ಅಲ್ಲಿ ಸರ್ 6ನೇ ಪ್ಲಾಟ್ಫಾರ್ಮ್ ಇಂದ ಹೊರಡುತ್ತೆ ಅಂತಾರೆ. ಟ್ರೈನ್ ಅಲ್ಲಿ ನಾವು ಓಟ್ ಹಾಕ್ಬೇಕ ಬೇಡ? ಓಟ್ ಹಾಕೋದ್ ನಮ್ಮ ಹಕ್ತಾನೆ, ನಮ್ಮ ಹಕ್ನ ಇವ್ರ ಯಾರು ಕೆತ್ಕೊಳಕ್ಕೆ? ಈಗ ಓಟ್ ಹಾಕಕ್ಕೆ ಅಂತಾನೆ ಹೇಳ್ಬಿಟ್ಟು ಹೊರಟಿದ್ದೀರಾ, ಏನ್ ಹೇಳ್ತಾರೆ ಅದಕ್ಕೆ ಕಾರಣ ಹೇಳ್ತಿದ್ದಾರೆ ಅಧಿಕಾರಿಗಳು. ಏನ್ ಹೇಳ್ತಾರೆ ಅವ್ರದ್ದು ಅದ್ ಏನ್ ಗಿಮಿಕ್ ಗೊತ್ತಿಲ್ಲ ನಮಗೆ. ಟ್ರೈನ್ ಬೇಕು ಸರ್ ಅಷ್ಟೇ. ಮೋಸ್ಟ್ಲಿ ನೀವೇನ್ ಹೇಳ್ತೀರಾ? ಈಗ ಓಟ್ ಹಾಕಕ್ಕೆ ಊರಿಗೆ ಹೊರಟಿದ್ದೀರಾ, ಟ್ರೈನ್ ಬಂದಿಲ್ಲ, ಈಗ ರೀಚ್ ಆಗ್ಬಿಟ್ಟು ಓಟ್ ಹಾಕ್ಬೋದಾ? ಯಾಕಂದ್ರೆ ಬೆಳಗಿನ ಜಾವ ಆಗ್ತಾ ಇದೆ. ಹಾಕ್ಬಹುದು, ನಿಯರ್ ಇದ್ದವ್ರು ಹಾಕ್ಬಹುದು. ಬೆಳಗಾವಿಂದ 50 ಕಿಲೋಮೀಟರ್ ದೂರ ಹೋಗೋರು ಇದ್ದಾರೆ. ಇದು ಟ್ರೈನ್ ಹೋಗೋ ರೀಚ್ ಆಗೋದೇ 1, 2, 3 ಆಗ್ಬೋದು. ಇವ್ರು ಹಳ್ಳಿಗೆ ರೀಚ್ ಆಗೋದು 6 ಗಂಟೆ 6:30 ಆಗ್ಬೋದು. ಅಷ್ಟು ಮಟ್ಟ ಮತದಾನ ಇರಂಗಿಲ್ಲ. 6 ಗಂಟೆ ಕ್ಲೋಸ್ ಆಗುತ್ತೆ. ನಾವು ಕೂಡ ಜಾಬ್ಗಳಿಗೆಲ್ಲ ರಜೆ ಹಾಕೊಂಡು ಓಟ್ ಹಾಕ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ಬಂದಿದ್ದು 9:30 ಕಾಯ್ತಾ ಇದೀವಿ. ಇವಾಗ 2:15, 5 ಅವರ್ ಡಿಸ್ಟೆನ್ಸ್ ಆಗ್ಬಂತು. ಆಮೇಲೆ ಇದಿಷ್ಟು ಇಲ್ಲಿನ ಜನರು ಹೇಳ್ತಿರೋದು, ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಿರೋದು. ನಾವು ಓಟ್ ಹಾಕ್ಲೇಬೇಕು ಅಂತ ರಜಾ ಹಾಕೊಂಡು ಊರಿಗೆ ಹೊರಟಿದ್ರು, ಟ್ರೈನ್ ಬುಕ್ ಮಾಡ್ಕೊಂಡಿದ್ರು, ಆ ಟೈಮ್ ಸರಿಯಾದ ಸಮಯಕ್ಕೆ ಬಂದಿಲ್ಲ, ನಾವು ಊರಿಗೆ ಹೋಗಿ ಓಟ್ ಹಾಕ್ತೀವಿ ಅಂತ ಅನುಮಾನ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆಗೆ ಮಾರು.